ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭವಾಗಿದೆ. ಒಂದು ಕಡೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಂಭ್ರಮ ರಾಮನೂರಿನಲ್ಲಿ ಮನೆ ಮಾಡಿದೆ ಅಂದ್ರೆ ಅದನ್ನ ಪದಗಳಲ್ಲಿ ವಿವರಣೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯ ಸಂಭ್ರಮ ಇಲ್ಲಿ ಮನೆ ಮಾಡಿರೋದು. ಈ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕಾಗಿ ಕೂಡ ಈ ಭಾಗದ ಜನ ಕಾಯ್ತಿದ್ದಾರೆ. ಜನವರಿ 21ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಆಗಮಿಸಲಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಭವ್ಯ ಮಂದಿರದಲ್ಲಿ ಬಾಲರಾಮ ಪ್ರತಿಷ್ಠಾಪನೆಗೆ ದಿನಗಣನೆ ರಾಮನೂರಿನಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮ ಮನೆ ಮಾಡಿದೆ. ಐತಿಹಾಸಿಕ ಕ್ಷಣ ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರಾರು ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ರಿಪಬ್ಲಿಕ್ ಕನ್ನಡದ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ. ದೇಗುಲದ ಆವರಣ ಪ್ರವೇಶ ಮಾಡಲಿರುವ ರಾಮಲಲ್ಲ, ಶ್ರೀರಾಮನಗರಿ ಅಯೋಧ್ಯೆಯಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಟೀಮ್ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಗ್ರೌಂಡ್ ರಿಪೋರ್ಟ್ ಅಯೋಧ್ಯೆಯಿಂದ ರಿಪಬ್ಲಿಕ್ ಕನ್ನಡ ಮೂಲಕ ಅಯೋಧ್ಯೆಯಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳು ಜರುಗ್ತಾ ಇದೆ, ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ, ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಯಾವ ರೀತಿ ಆಗುತ್ತೆ, ಅದಕ್ಕೂ ಮುನ್ನ ಆಗ್ತಾ ಇರುವಂತಹ ಪೂಜಾ ವಿಧಿವಿಧಾನಗಳು ಹೇಗಿದೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ದೇಗುಲದ ಆವರಣವನ್ನ ಪ್ರವೇಶ ಮಾಡಲಿಕ್ಕಿದೆ ರಾಮಲಲ್ಲಾ ಮೂರ್ತಿಯ ಮೆರವಣಿಗೆ ನಂತರ ದೇಗುಲದ ಆವರಣ ಪ್ರವೇಶ ಇವತ್ತು ನಡೆಯುವಂತ ಕಾರ್ಯಕ್ರಮ ಇದು. ಈ ಕ್ಷಣಕ್ಕಾಗಿ ಅನೇಕ ಜನ ಭಕ್ತಾದಿಗಳು ಕಾತರದಿಂದ ಕಾಯ್ತಿದ್ದಾರೆ. ಅಯೋಧ್ಯೆಯಲ್ಲಿ ದೊಡ್ಡ ಮಟ್ಟದ ಸಂಭ್ರಮ. ಅಯೋಧ್ಯೆಗೆ ಕಾಲಿಡ್ತಾ ಇದ್ದಂತೆ, ರಾಮ ಜನ್ಮಭೂಮಿಗೆ ನೀವು ಕಾಲಿಡ್ತಾ ಇದ್ದಂತೆ ಆ ಸಂಭ್ರಮ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಇಡೀ ದೇಶಾದ್ಯಂತಲೂ ಕೂಡ ಸಹಜವಾಗಿ ರಾಮನ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ಬಟ್ ರಾಮನೂರಿನಲ್ಲಿ ಅದು ದುಪ್ಪಟ್ಟಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮ ಮನೆ ಮಾಡಿದೆ. ಆಗ್ಲೇ ಹೇಳ್ತಾ ಇದ್ದೆ ನಾನು, ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕಾಗಿ ಸಾಕಷ್ಟು ಜನ ರಾಮನೂರಿನಲ್ಲಿ ರಾಮನ ಭಕ್ತರು ಎದುರು ನೋಡ್ತಿದ್ದಾರೆ. ಕಾರಣ ಒಂದು ಕಡೆ ರಾಮ ಮಂದಿರದ ಖುಷಿ, ಮತ್ತೊಂದು ಕಡೆ ಅಯೋಧ್ಯೆಯಲ್ಲಿ ಅಭಿವೃದ್ಧಿಯ ಕಾರ್ಯಗಳಾಗ್ತಾ ಇರೋದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅನ್ನುವಂತ ಖುಷಿ ಮತ್ತೊಂದು ಕಡೆ ಭಕ್ತಾದಿಗಳಲ್ಲಿ. ಜನವರಿ 21ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಆಗಮಿಸಲಿಕ್ಕಿದ್ದಾರೆ. ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ, ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಇರೋದ್ರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಜನವರಿ 21ರಂದೇ ಅಯೋಧ್ಯೆಗೆ ಆಗಮಿಸಲಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಜನವರಿ 21ರಂದೇ ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಾರೆ. ಜನವರಿ 22ರ ಬೆಳಿಗ್ಗೆ 11 ಗಂಟೆಗೆ ಆಗಮಿಸುವ ಸಮಯ ನಿಗದಿಯಾಗಿತ್ತು. ಆದರೆ ದೆಹಲಿ ಅಯೋಧ್ಯೆಯಲ್ಲಿ ದಟ್ಟ ಮಂಜು ಆವರಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಒಂದು ದಿನ ಮುಂಚಿತವಾಗಿಯೇ ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳಿ ಅಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ. ಆಕ್ಚುಲಿ 22ರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸರಿಯೂ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಕಳಶದಲ್ಲಿ ಸರಿಯೂ ನದಿ ನೀರನ್ನ ಗರ್ಭಗುಡಿಗೆ ತರ್ತಾರೆ ನರೇಂದ್ರ ಮೋದಿ. ನಂತರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ. ಇವೆಲ್ಲ ದೃಶ್ಯಾವಳಿಯನ್ನು ಕೂಡ ನಂಬರ್ 1 ನೆಟ್ವರ್ಕ್ ರಿಪಬ್ಲಿಕ್ ಕನ್ನಡ ನೇರ ಪ್ರಸಾರವನ್ನ ಮಾಡುತ್ತೆ. ಅಯೋಧ್ಯೆಯಿಂದ
ಸರಿಸಾಟಿಲ್ಲದ ಲೈವ್ ಇದು ಮೆಗಾ ಕವರೇಜ್ ರಾಮನೂರ್ನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಅಲ್ಲಿಗೇನ್ ಆಗ್ತಾ ಇದೆ ಪ್ರತಿಯೊಂದು ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ. ಪ್ರತಿಯೊಂದು ಕ್ಷಣದ ಮಾಹಿತಿಯನ್ನು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಇಡುತ್ತೆ. ಈಗಾಗಲೇ ನೋಡ್ತಾ ಇದ್ವಿ, ಒಂದ್ ಕಡೆ ರಾಮ ಮಂದಿರ ಲೋಕಾರ್ಪಣೆಗೆ ಅದ್ಧೂರಿಯಾಗಿ ಭರದ ಸಿದ್ಧತೆ ಆಗ್ತಾ ಇರುವಂತದ್ದು. ಬೆಳಿಗ್ಗೆಯಿಂದ ನಾವು ಲೈವ್ ಕವರೇಜ್ ಮುಖಾಂತರ ಪ್ರತಿಯೊಬ್ಬರು ಕನ್ನಡಿಗರು ನೋಡ್ಲೇಬೇಕಾದಂತ ಈ ಒಂದು ರಾಮನ ಊರಿನ ಎಲ್ಲ ದರ್ಶನವನ್ನು ಕೂಡ ನಾವು ಮಾಡಿಸ್ತಾ ಇದೀವಿ. ಎಲ್ಲರೂ ಕೂಡ ಒಂದು ಕಾಲ ಇತ್ತು, ನಾವು ಈ ಹಿಂದೆ ಆದ್ರೂ ಒಂದು 500 ವರ್ಷದ ಹಿಂದೆ ಆದ್ರೆ ಜನರಿಗೆ ಒಂದಿಷ್ಟು ಹೋಗೋಕೆ ಆಗ್ತಿಲ್ಲ, ನೋಡೋಕೆ ಆಗ್ತಿಲ್ಲ. ಈಗ ಆಧುನೀಕರಣ ತಂತ್ರಜ್ಞಾನ ಅಷ್ಟು ಬೆಳವಣಿಗೆ ಆಗ್ತಾ ಇರುವಂಥದ್ದು. ಬಟ್ ಈ ಹಿನ್ನೆಲೆಯಲ್ಲಿ ಎಲ್ಲ ನೀವು ಅಲ್ಲಿ ಏನು ಆಗ್ತಾ ಇದೆ ಕ್ಷಣದ ಅಪ್ಡೇಟ್ ಅನ್ನ ನೀವು ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ಬೋದು. ಪ್ರತಿಯೊಂದು ಅಲ್ಲಿ ಆಗ್ತಾ ಇರುವಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ತೋರಿಸ್ತೀವಿ. ಅಲ್ಲಿ ಆಗ್ತಾ ಇರುವಂತಹ ಪ್ರೋಗ್ರಾಮ್ಗಳಿರ್ಬೋದು ಅಥವಾ ಹೋಮ ಹವನ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು.